ಆಚಾರ್ಯವರನ್ನು ಮತ್ತು ಬವರ್ಲಾಲ್ ಗುರುಜಿಯವರನ್ನು ಎಲ್ಲ ಯೋಗ ಮುನಿ ಋಷಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಗಡುವು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, ಕೈಗಳು ಚಿನ್ಮುದ್ರೆಯಲ್ಲಿ ಇರಲಿ. ಈಗ ಓಮ ಓಂಕಾರವನ್ನು ಮಾಡೋಣ. ಕೈಗಳನ್ನು ಮುಚ್ಚಿ ನಿಧಾನ ಕಣ್ಣು ಮಾಡಿಸಿ ಈಗ ನಾವು ಜಾಗಿಂಗನ್ನು ಮಾಡೋಣ. ಸುಮಾರು ಒಂದು 5 ಕಿಲೋಮೀಟರ್ ಒಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಎಲ್ಲರೂ ನಿಧಾನವಾಗಿ ಖುಷಿ ಖುಷಿಯಾಗಿ ಆನಂದವಾಗಿ ಮಾಡೋಣ ಮತ್ತು ಇಷ್ಟಪಟ್ಟು ಮಾಡೋಣ. ತ್ರಾಸು ಮಾಡ್ಕೊಂಡು ಯಾರು ಮಾಡಬೇಡ್ರಿ, ನಿಧಾನವಾಗಿ. ನಾವು ವೇಟ್ ಜಾಸ್ತಿ ಅದ ಅವರು ನಿಧಾನವಾಗಿ ಮಾಡಬೇಕು.
ನಿಧಾನವಾಗಿ rotate ಮಾಡಿ ಈಗ ನೆಲದ ಮೇಲೆ ಇಟ್ಟು ನಿಧಾನವಾಗಿ ನಮ್ಮ ಕೀಲುಗಳನ್ನು ಸಡಿಸೋದು. ಅಂಗಮರ್ತನೆ ಅಂತಾರೆ ಎಲ್ಲ ಇವುಗಳನ್ನು ಸಡಿಲು ಮಾಡೋದು. ಯೋಗಾಸನಕ್ಕೆ ಪೂರಕವಾಗಿ ಈ ಎಲ್ಲ ಕೀಲುಗಳನ್ನು ಸಡಿಲಿಸೋದು. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಇರುವುದು. ಎರಡೂ ಕೈಗಳು ನಮ್ಮ ಭುಜಕ್ಕೆ ಸಮಾಂತರವಾಗಬೇಕು. ಈ ರೀತಿ ಎರಡೂ ಕೈಗಳು ಮೇಲ್ಗಡೆ ಮೇಲ್ಮುಖವಾಗಿರಬೇಕು. ನಮ್ಮ ಎರಡೂ ಸಾಧಾರಣ ಕೈಗಳನ್ನು ಮೇಲ್ಗಡೆ ಹಾಕಬೇಕು. ಹಾಗೆ ಕೈಗಳನ್ನು ಜಾಸ್ತಿ ಬರಬೇಕು. ನಮ್ಮ ಹಣೆಯನ್ನು ಮೊಣಕಾಲು ಹಚ್ಚಬೇಕು. ಎಷ್ಟು ಸಾಧ್ಯಕ್ಕೆ ಕಾಲವನ್ನು ನೇರವಾಗಿರಬೇಕು. ಇದೇ ಸ್ಥಿತಿಯಲ್ಲಿ ಹೆಚ್ಚೆಚ್ಚು ನಿಲ್ಲಬೇಕು. ಎಷ್ಟಾದರೂ ಕೈಗಳನ್ನು ಬರಬೇಕು. ಅದೇ ಸ್ಥಿತಿಯನ್ನು ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಹುಡುಗರಿ ಸಾಧ್ಯವಾದಷ್ಟೇ ನಿಮ್ಮ ಶಕ್ತಿ ಅನುಸಾರದಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿ. ಕಾಲು ಪುರುಷ ಒಳ್ಳೆಯದು, ಬಿಟ್ಟರು ನೆನಪಿಲ್ಲ. ಇದರಿಂದ ಎರಡೂ ಕಾಲುಗಳು ನೇರವಾಗಿರಬೇಕು. ನಮ್ಮ ನರದಿಂದ ಮೇಲಿನ ಭಾಗವನ್ನು ಬಗ್ಗಿಸಲು ಪ್ರಯತ್ನ ಮಾಡಿ. ಪಾರ್ಶ್ವಕೋನಾಸನ ಮಾಡೋಣ. ವೀರಭದ್ರಾಸನ, ಹನುಮಾನಾಸನ ಮಾಡೋಣ. ಕಾಲುಗಳು ಈ ರೀತಿ ಎರಡು ಸಾಧ್ಯ ಈ ರೀತಿ ಆಮೇಲೆ ಎಲ್ಲೋ ಕೈಗಳನ್ನು ಎತ್ತಿ ವೀರಭದ್ರಾಸನ. ಆಮೇಲೆ ಎಲ್ಲೋ ಕೈಗಳನ್ನು ಈ ರೀತಿ ನಿಧಾನವಾಗಿ ನಮ್ಮ ಭುಜ ಅಗಲಾಗ್ತದೆ. ಬಲವಾದ ಸಾಧ್ಯದಷ್ಟು ಉದ್ದನ್ನು ಚಾಚಿ ನಮ್ಮ ದೃಷ್ಟಿ ಮೇಲೆ ಮುಖವಾಗಿರಲಿ. ಕೈಗೆ ನೋಡಿ ಬಲಗೈಯನ್ನು ಎರಡೂ ಕಾಲು ಚೆನ್ನಾಗಿ ನಮ್ಮ ಪ್ರಸ್ತುತ ನಿವಾರಣೆ ಆಗ್ತದೆ.
रिवर्स हनुमानासन वीरभद्रासन बलगैंगे आदमी वयति आदमी इदानी ನಿಧಾನವಾಗಿ ನಮ್ಮ ದೃಷ್ಟಿ ಮೇಲೆ ಬಲಗಾಲಕ್ಕೆ ರಿವರ್ಸ್ ಬಲಗಾಲನ್ನು ತಿರುಗಿಸಿ ಈ ರೀತಿಯಲ್ಲಿ ಎಡಗಾಲ ಹೀಗೆ ಬಲಗೈಯನ್ನು ಮತ್ತು ಬಲಗಾಲ ಕೆಲವು ಮುಖದಲ್ಲಿ ಎಡಗಾಲನ್ನು ಎತ್ತಿ ದೃಷ್ಟಿಗೆ ಮುಖವಾಗಿದೆ ಎಡಗೈ ಕಡೆಯಲ್ಲಿ ನಿಧಾನ ಈ ರೀತಿ ಸಮಸ್ಥಿತಿಯಲ್ಲಿ ಈಗ ತಾಡಾಸನ ಮಾಡೋಣ. ಎರಡೂ ಕೈಗಳಿಗೆ ವಾಕ್ಯಗಳು ನಿಧಾನವಾಗಿ ಕೈಗಳು ಮುಖವಾಗಿದ್ದರೆ ಮೇಲ್ಗಡೆ ಎತ್ತಿ ಅದರ ಜೊತೆ ಹಿಂಗಾರವನ್ನು ಮೇಲ್ಗಡೆ ಎತ್ತಿ ಇನ್ನೆರಡೂ ಕೈಗಳಿಗೆ ಕಾಯಿಗಳು ಎರಡು ಸಾಧ್ಯವಾದಷ್ಟೇ ಹಿಂಗಾರವನ್ನು ಮೇಲ್ಗಡೆ ಎತ್ತಿ ನಮ್ಮ ದೃಷ್ಟಿ ಎದುರುಗಡೆ ಎರಡೂ ಕೈಗಳಿಗೆ ಕಾಯಿಗಳು ಹೆಚ್ಚಿಗೆ ಆಸನದಲ್ಲಿ ಮಕ್ಕಳಿಗೆ ಗಿಡ್ಡದ ಹೈಟ್ ಆಗ್ತಾರೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಶಿಫ್ಟ್ ಕಡಿಮೆ ಆಗ್ತದೆ. ಹೆಚ್ಚಿಗೆ ನಿಲ್ಲಬೇಕು ಆಸನದಲ್ಲಿ. ಅದು ಒಂದೇ ದಿವಸದಾಗ ಬರೋಲ್ಲ. ಇವೆಲ್ಲ ದಿನ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಅದು ಪರಿಣಾಮ ಕೊಡ್ತದೆ. ಅದು ಒಂದೇ ದಿವಸದಲ್ಲಿ ಯೋಗ ಮಾಡಿದರೆ ಅದು ಲಾಭ ಆಗೋಲ್ಲ. ನಾವು ಮಾಡಿ ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆಯ ಮೇಲೆ ನಿಧಾನವಾಗಿ ಮಾಡೋಣ.
ಬಲಗಾಲ ಎತ್ತಿ ಎಡತೊಡೆ ಇದು ಬಲಗಾಲ ಎತ್ತಿ ಒಂದಷ್ಟು ಎತ್ತಿ ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಸ್ವರಗಳನ್ನು ಹೇಳ್ತಾ ಮಂತ್ರದೊಂದಿಗೆ ಹೋಗೋಣ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ವರ್ಚೇ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಮತ್ತೊಂದು ಸಲ ಮಾಡೋಣ. ಇದನ್ನು ಸುಮಾರು ಒಂದು 5 ಸಲ 11 ಸಲ 101 ಸಲ ಸಮಯ ಮಾಡಬೇಕು. ಪ್ರಣಾಮಾಸನ, ಪ್ರಣಾಮಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ಪರ್ವತಾಸನ, ಪರ್ವತಾಸನ, ಅಷ್ಟಾಂಗಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಭುಜಂಗಾಸನ, ಪರ್ವತಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ವಾಮ ಅಶ್ವ ಸಂಚಾಲನಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ಪ್ರಣಾಮಾಸನ, ವಿಸ್ತಾರ. ವಿಶ್ರಾಂತಿ ತಗೊಳ್ಳಿ. ಎರಡೂ ಕಾಲುಗಳಲ್ಲಿ ನಮ್ಮ ಕುತ್ತಿಗೆ ಹಿಂದೆ ಚೈದಲ್ಲಿ ಎರಡೂ ಕೈಗಳ ಹಿಂದೆ
ನಿಧಾನವಾಗಿ ಎರಡು ಕೈಗಳನ್ನು ಇಡಬೇಕು. ಈ ರೀತಿ ನಿಧಾನವಾಗಿ ವಿಶ್ರಾಮ. ಎರಡು ಕಾಲನ್ನು ಕುಡಿಸಿ ರೊಟೇಟ್ ಮಾಡಿ ರಿವರ್ಸ್. ಪಾದಗಳನ್ನು ಮುಂದೆ ಮಾಡಿ ಬೆರಳನ್ನು ಮುಚ್ಚಿ ಬರಪ್ಪ. ಯೋಗದ ಜೊತೆ ಜೀವನದ ಅಷ್ಟಾವರಣಗಳನ್ನು ಅನುಭವಿಸಬೇಕು. ಅಷ್ಟಾವರಣ ವಚನ ಸಾಹಿತ್ಯ ಹೇಗೆ ಅವರು ನಡೆ ನುಡಿ ವಚನ ಹೇಗಿರ್ತಂದ್ರೆ ಅವರು ನಡೆದಂತೆ ನುಡಿತಿದ್ರು, ನುಡಿದಂತೆ ನಡೀತಿದ್ರು. ಹಾಗೆ ಯೋಗ ಅಂದ್ರೂ ಹಾಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಂದಾಗ ನೀವು ಸಂತೋಷವಾಗಿ ಆನಂದವಾಗಿ ಸುಖವಾಗಿ ಹೆಚ್ಚು ದಿನ ಬದುಕಬಹುದು. ಈಗ ವಕ್ರಾಸನ ಮಾಡೋಣ. ಈ ರೀತಿ ಇದು ರಿವರ್ಸ್. ಈ ಆಸನ ಮಾಡೋದ್ರಿಂದ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮ ಜಠರಕ್ರಿಯೆ ಚೆನ್ನಾಗಿದ್ದರೆ ನೀವು ಮಾಡಿದಂಥ ಆಹಾರ ಚೆನ್ನಾಗಿ ಜೀರ್ಣಕ್ರಿಯೆ ಆಗ್ತದೆ. ಇವಾಗ ನೀವು ಊಟ ಮಾಡಿದ್ದೆಲ್ಲ ಸರಿಯಾಗಿ ಆಗೋದಕ್ಕೆ ಕೆಟ್ಟು ಕಫ ವಾಂತಿ ಮತ್ತು ಊಟ ಮಾಡಿದ್ದು ಅಜೀರ್ಣ ಆಗಿ ಕೆಟ್ಟೆಲ್ಲ ಕೆಟ್ಟದ. ಇದಕ್ಕೆ ಈ ವಕ್ರಾಸನ ಮಾಡಬೇಕು. ಇದು ಇನ್ನು ಅರ್ಧ ಮಚ್ಚೆಯಿಂದ ಆಸನ. ಇದು ಬಲಗಾಲನ ಮಡಚಿ ಎಡಗಾಲನ ತಿಕ್ಕ ನಮ್ಮ ಪೃಷ್ಠಭಾಗಕ್ಕೆ ಹಚ್ಚಬೇಕು. ಇದು ಈ ಕಾಲ ಇದ್ದು ಮುಂದೆ ಹೋಗಬಾರ್ದು. ಈ ರೀತಿ ಎಡಗೈಯಿಂದ ಒತ್ತಬೇಕು. ಹೊಟ್ಟೆಯನ್ನು ಸಾಧ್ಯತೆ ಹೊಟ್ಟೆಯನ್ನು ತಿರುಗಿಸಬೇಕು. ಇದೇ ಸುತ್ತಿಯಲ್ಲಿ 1 ನಿಮಿಷ 2 ನಿಮಿಷ 3 ನಿಮಿಷ 4 ನಿಮಿಷ 5 ನಿಮಿಷ ಹೆಚ್ಚೆಚ್ಚಿಗೆ ಇದ್ದರೆ ನಿಮ್ಮ ಸಕ್ಕರೆ ಕಾಯಿಲೆ ಶುಗರ್ ಬರಲಿದೆ. ಇದು ಒಳ್ಳೆಯ ಆಸನ ನೋಡಿ.
ಎಷ್ಟೋ ಮಂದಿಗೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಇನ್ಸುಲಿನ್ ಆಗೋದಿಲ್ಲ. ಇನ್ಸುಲಿನ್ ಜಾಸ್ತಿಯಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅದು ನಿಮಗೆ ಸಕ್ಕರೆ ಕಾಯಿಲೆ ಬರ್ತದೆ. ಇನ್ಸುಲಿನ್ನು ಬರಲಿಲ್ಲ ಅಂದ್ರೂ ಸಕ್ಕರೆ ಕಾಯಿಲೆ ಬರ್ತದೆ. ನೋಡಿ ಹೆಂಗದ ಶರೀರ. ಇನ್ಸುಲಿನ್ ಜಾಸ್ತಿ ಆಗ್ತಂದ್ರೆ ನಿಮಗೆ ಅದನ್ನು ಬಳಸ್ಕೊಳ್ಳುವಂಥ ನಿಮ್ಮ ಶರೀರದಲ್ಲಿ ಇರುವುದಿಲ್ಲ, ಅದಕ್ಕೂ ಸಕ್ಕರೆ ಕಾಯಿಲೆ ಬರ್ತದೆ. ಇನ್ಸುಲಿನ್ ಹೊಟ್ಟೆ ಬರೋದಪ್ಪ ಅಂತಂದ್ರೆ ಅದಕ್ಕೂ ಸಕ್ಕರೆ ಕಾಯಿಲೆ ಬರ್ತದೆ. ನೋಡಿ ಇಷ್ಟ ನಮ್ಮ ಶರೀರದನ್ನು ಇನ್ಸುಲಿನ್ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ನಾವು ಯೋಗದಿಂದ ಕಲಿಯೋದು. ಇದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ದವಾಖಾನೆ ಒಳಗಿಂದ ಕಡಿಮೆ ಮಾಡ್ಕೊಳ್ಳುವಂಥದ್ದಲ್ಲ. ಮಾಡ್ಕೋಬೋದು, ಅದು ತಾತ್ಕಾಲಿಕವಾಗಿದೆ. ಪರ್ಮನೆಂಟ್ ಸಕ್ಕರೆ ಕಾಯಿಲೆಯನ್ನು ಮಾಡ್ಕೋಬೇಕಾದ್ರೆ ನಮ್ಮ ಜಠರಕ್ರಿಯೆಯನ್ನು ಚೆನ್ನಾಗಿರ್ಬೋದು. ಮತ್ತು ಶರೀರದ ಪ್ರತಿಯೊಂದು 8 ಕಷ್ಟಾವಗಳು ಅವು ಚೆನ್ನಾಗಿ ನಾವು ಇಟ್ಕೋಬೇಕು. ಮತ್ತು 8 ಚಕ್ರಗಳನ್ನು ಚೆನ್ನಾಗಿ ಇಟ್ಕೋಬೇಕು. ಒಂದೊಂದು ಚಕ್ರ ಬಹಳಷ್ಟು ನಮಗೆ ಉಪಯೋಗ. ಅವಕ್ಕೆ 8 ಚಕ್ರಗಳಿಗೆ ಏನಾರು ತೊಂದರೆ ಯಾಕಂದ್ರೆ ನಮ್ಮ ರೋಗಗಳು ಬರಲಿಕ್ಕೆ ಶುರುವಾಗ್ತವೆ. ಇದಕ್ಕೆ ಮೊದಲನೇದು ಮೂಲಾಧಾರ ಚಕ್ರ. ಕಿಡ್ನಿಗೆ ಬಹಳಷ್ಟು ಉಪಯೋಗ ಮೂಲಾಧಾರ ಚಕ್ರ. ಅದಕ್ಕೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು, ಕಪಾಲಭಾತಿಯನ್ನು ಮಾಡಬೇಕು. ಯಾರಿಗೆ ಮೂಲಾಧಾರದಿಂದ ಕಿಡ್ನಿ ಪ್ರಾಬ್ಲಮ್ ಐತಿ, ಸರಿಯಾಗಿ ಒಂದಕ್ಕೆ ಆಗೋದಿಲ್ಲ, ಕೆಲವೊಬ್ಬರಿಗೆ ಹಗಲ ಒಂದಕ್ಕೆ ಆಗ್ತಾವ, ಇದೆಲ್ಲ ನೀವು ಕಪಾಲಭಾತಿಯನ್ನು ಮಾಡಿದ್ರೆ ಮೂಲಾಧಾರ ಚಕ್ರವನ್ನು ಚೆನ್ನಾಗಿ ಇಟ್ಕೋಬೇಕು. ಭಾಳಷ್ಟು ತೊಂದರೆಗಳು ಮೂಲಾಧಾರ ಚಕ್ರದಿಂದನೇ ನಮಗೆ ತೊಂದರೆಗಳಿಲ್ಲ. ಅದಕ್ಕೆ ಮೂಲಾಧಾರ ಚಕ್ರವನ್ನು ಚೆನ್ನಾಗಿ ಇಟ್ಕೋಬೇಕು. ಈಗ ವಜ್ರಾಸನ ಸ್ಥಿತಿಗೆ ಬನ್ನಿ. ಈ ರೀತಿ ವಜ್ರಾಸನ ಮಾಡಬೇಕು. ವಜ್ರಾಸನ ಕುಂದಬೇಕಾದ್ರೆ ಈ ರೀತಿ ಕುಂದಬೇಕು. ಇದು ಊಟ ಮಾಡಿದ ನಂತರ ಮಾಡುವಂಥ ಏಕೈಕ ಆಸನ ಯಾವುದಾದ್ರೆ ಅದು ವಜ್ರಾಸನ. ನೋಡಿ, ನಮಾಜ್ ಮಾಡ್ಬೇಕಾದ್ರೆ ಇದೇ ಆಸನದಲ್ಲಿ ಕೂತು ನಮಾಜ್ ಮಾಡ್ತಾರೆ. ಇದು ಸಕ್ಕರೆ ಕಾಯಿಲೆಗೆ ಮಂಡೂಕಾಸನ ಮಾಡಲಿಕ್ಕೆ ಇದು ಒಳ್ಳೆಯ ಆಸನ. ಇಲ್ಲಿ ನೋವು ಐತಂದ್ರೆ ಊಟ ಅಲ್ಲ ಹಾಕೋಬೋದು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಕೂಡಬೇಕು. ನೋಡಿ, ಕೀಲು ನೋವುಗಳು, ಮೊಣಕಾಲಿನ ನೋವುಗಳು ನಿವಾರಣೆ ಆಗ್ತವೆ. ಇದನ್ನ ಸ್ವಲ್ಪ ದಿವಸ ನೋವಾಗಂಗೆ ಆಗ್ತದೆ, ಆದರೆ ಕಂಟಿನ್ಯೂ ಕುಂತ್ರಂದ್ರೆ ನೋವು ನಿವಾರಣೆ ಆಗೇ ಆಗ್ತದೆ. ಹಾಗೆಯೇ ಈ ರೀತಿ ಮುಂದೂಕಾಸನ ಮಾಡೋಣ. ಈ ರೀತಿ ಕೈಲಾಕಿರಲಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಹೋಗಲಿ. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎದುರುಗಡೆ ಯಾಕೆ ಇರಬೇಕಂದ್ರೆ ನಮ್ಮ ವೇಟ್ ಜಾಸ್ತಿ ಆಗಿ ನಮ್ಮ ಇದೇ ತುಡಿಲಿಕ್ಕೆ ಆಗ್ತದೆ. ನಾವು ಮೇಲೆ ನೋಡುವುದಿಲ್ಲ. ಸ್ವಲ್ಪ ನಾವು ದೃಷ್ಟಿಯನ್ನು ಮೇಲುಗಡೆ ಆಗ್ತದೆ. ಇಲ್ಲಾಂದ್ರೆ ನಾವು ಹಣಿಯನ್ನು ಹಚ್ಚಿದ್ರೆ ಅಂತರ ಆಗಿರ್ತದೆ. ಸರಿಯಾಗಿ ಕೆಲಸ ಕೊಡುವುದಿಲ್ಲ, ಒಳ್ಳೆಯ ಪರಿಣಾಮವನ್ನು ನೀಡುವುದಿಲ್ಲ. ಅದಕ್ಕೆ ನಾವು ದೃಷ್ಟಿಯನ್ನು ಸ್ವಲ್ಪ ಮೇಲುಗಡೆ ಇರಬೇಕು. ನಿಮಗೆ ಯಾವಾಗ ಉಸಿರನ್ನು ತೆಗೆದುಕೊಳ್ಳಬೇಕಿರೋದು ಅವಾಗ ಉಸಿರನ್ನು ತೆಗೆದುಕೊಡ್ತಾ ನಿಧಾನವಾಗಿ ಮೇಲುಗಡೆ ಇರಬೇಕು. ಉಸಿರನ್ನು ತೆಗೆದುಕೊಟ್ಟು ಈ ರೀತಿ. ಇದು ಮೊದಲನೆಯ ಮಂಡೂಕಾಸನ. ಎರಡನೆಯ ಮಂಡೂಕಾಸನ, ಇದನ್ನು ಒಂದೊಂದು ಮಂಡೂಕಾಸನವನ್ನು 3 ಸಲ ಮಾಡಬೇಕು. ಇದು ಎರಡನೇದು. ಈ ರೀತಿ ಎಡಗೈಯನ್ನು ಕಿಬ್ಬಟ್ಟಿ ಒಳಗಿಟ್ಟು ಅದರ ಮೇಲೆ ಬಲ ಕೈಯ ಹಸ್ತವನ್ನು ಇರಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಮತ್ತು ಹೆಚ್ಚೆಚ್ಚಿಗೆ ಈ ಆಸನಗಳ ಸ್ಥಿತಿಯಲ್ಲಿ ನಿಲ್ಲಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು.
ಈ ಆಸನದಿಂದ ಸಕ್ಕರೆ ಕಾಯಿಲೆ, ಮಧುಮೇಹದವರಿಗೆ, ಡಯಾಬಿಟಿಸ್ ಇದ್ದವರಿಗೆ ಇದು ಒಳ್ಳೆಯ ಆಸನ. ಮತ್ತು ಇಲ್ಲಿ ಜಠರಕ್ರಿಯೆ, ಅಡಿಗೆಯನ್ನು ತಯಾರು ಮಾಡುವಂಥದ್ದು ಇಲ್ಲೇ ನಮಗೆ ಜಠರಕ್ರಿಯೆ. ಇದನ್ನು ಚೆನ್ನಾಗಿಟ್ಕೋಬೇಕು ನಾವು. ಇದು ಚೆನ್ನಾಗಿದ್ರೆ ನಮ್ಮ ಇಡೀ ಶರೀರ ಚೆನ್ನಾಗಿರ್ತದೆ. ಇಲ್ಲಾಂದರೆ ಇದು ಸರಿಯಾಗಿರಲಿಲ್ಲ ಅಂತಂದ್ರೆ ನಾವು ಇಡೀ ನಮ್ಮ ಶರೀರ ಎಲ್ಲ ಚೆನ್ನಾಗಿರೋಲ್ಲ, ಸರಿಯಾಗಿ ನೆಮ್ಮದಿ ಇರೋಲ್ಲ, ಭಾಳಷ್ಟು ಡೈಜೆಷನ್ ಆಗಲಿಲ್ಲ, ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂತಂದ್ರೆ, ಸಂಡಾಸ ಆಗಲಿಲ್ಲ ಅಂದರೆ ಇವೆಲ್ಲ ತೊಂದರೆಗಳು ಬರಲಿಕ್ಕಂತಾವ ಮುಂದೆ. ಅದಕ್ಕೆ ನಾವು ಈ ರೀತಿ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಈಗ ಏನು ಮಾಡೋಣ, ಅರ್ಧ ಉಷ್ಟ್ರಾಸನ. ಈ ರೀತಿ ಎರಡು ಕಾಲುಗಳು ಹೋಗಿರಲಿ, ಕೈಗಳು ನಗನೇ ಇರಲಿ, ಅರ್ಧ ಈ ರೀತಿ ಇಷ್ಟ ಮಾಡೋದು. ನಿಧಾನವಾಗಿ ಕಾಲುಗಳು ಸಿದೆ ಈ ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂದರೆ ಒಂಟಿ ಥರ ಮಾಡೋದು. ಆಮೇಲೆ ಬಲಗೈಯನ್ನು ಎತ್ತಿ ಬಲ ಹಿಂಬಡನಾಗಿ ಕಾಲುಗಳನ್ನೇ ಆಗಬೇಕು, ಹೊಟ್ಟೆಯನ್ನು ಓದಬೇಕು. ಹೆಚ್ಚಿಗೆ ಆ ಆಸನದ ಸ್ಥಿತಿಯಲ್ಲಿ ನಿಂತಿದ್ರೆ ಒಳ್ಳೆಯ ಪರಿಣಾಮ ಕೊಡ್ತದೆ. ನೋಡಿ, ಪೂರ್ವ ಉಷ್ಟ್ರಾಸನ ಮಾಡೋದ್ರಿಂದ ನಮ್ಮ ಎಲ್ಲ ಕೀಲುಗಳು ಸಡಿಲು ಬರ್ತಾವೆ, ಆಕ್ಟಿವ್ ಆಗ್ತಾವೆ. ರಕ್ತ ಸಂಚಾರ ಸರಿಯಾಗಿ ಚೆನ್ನಾಗಿ ಆಗ್ತದೆ. ಎಲ್ಲಿ ರಕ್ತ ಸಂಚಾರ ಆಗೋಲ್ಲ ಅಲ್ಲೇ ಕೀಲು ನೋವುಗಳು ನಿವಾರಣೆ ಆಗ್ತವೆ. ಕೀಲು ನೋವುಗಳು ತೊಂದರೆ ಆಗ್ತವೆ, ನೋವುಗಳು ಬರಲಿಕ್ಕೆ ಶುರುವಾಗ್ತವೆ. ಅದಕ್ಕೆ ಪ್ರತಿಯೊಂದು ಆಸನ ರಕ್ತ ಸಂಚಾರವನ್ನು ಮಾಡುವಂಥ ಆಸನಗಳೆಲ್ಲ. ಮೈತುಂಬಿ ಎಲ್ಲ ರಕ್ತ ಸಂಚಾರ ಆಗ್ತದೆ. ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗಲ್ಲ, ಇಲ್ಲಿ ನೋಡಿ, ಇಲ್ಲಿ ಕುತ್ತಿಗೆ ಜಾಸ್ತಿ ಆಗ್ತದೆ, ಇಲ್ಲಿ ಬಂದಾಗಿರ್ತದೆ. ಅದಕ್ಕೆ ಪ್ರತಿಯೊಂದು ಆಸನ ರಕ್ತ ಸಂಚಾರವನ್ನು ಮಾಡುವಂಥದ್ದು, ಶರೀರವನ್ನು ಶುದ್ಧೀಕರಣ ಮಾಡುವಂಥದ್ದು. ಇಂಥ ಆಸನಗಳನ್ನು ದಿನವನ್ನು ಮಾಡ್ತಾ ಇರಬೇಕು. ಚೆನ್ನಾಗಿ ಶರೀರ ಇಟ್ಕೋಬೇಕಂದ್ರೆ ಮಾಡ್ಬೋದು. ಅದಕ್ಕೆ ಯೋಗವನ್ನು ಮುಂಜಾನೆ ಮಾಡಿ. ಈಗ ಗೋಮುಖಾಸನ. ಗೋಮುಖ ಅಂದರೆ ಆಕಳ ಥರ ಮುಖ ಇರುತ್ತೆ. ಯಾವ ಕಾಲ ಮೇಲೆಗಳಿದೆ ಆ ಕೈನ ಮೇಲೆಗಡೆ ಇರ್ತದೆ. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳನ್ನು ಗಮನಿಸಬೇಕು. ಎಲ್ಲಿ ನೋವು ಬರ್ತದ ಅದರ ಮೇಲೆ ನಮ್ಮ ಆಮ್ಲಜನಕವನ್ನು ಉಸಿರಾಡಿಸಬೇಕು. ಹೆಚ್ಚೆಚ್ಚಿಗೆ ಆಸನದಿಂದ ನೋವು, ಕುತ್ತಿಗೆ ನೋವು ನಿವಾರಣೆ ಆಗ್ತದೆ, ಸ್ಪೊಂಡಲೈಸಿಸ್ ಹೋಗ್ತದೆ, ಕೈ ನೋವುಗಳು, ಮೊಣಕೈ ನೋವುಗಳು, ಕುತ್ತಿಗೆ ನೋವುಗಳು, ಭುಜದ ನೋವುಗಳು, ಮೊಣಕಾಲಿನ ನೋವುಗಳು, ಬೆನ್ನು ಹುಳಿ ನೇರವಾಗಿರ್ತದೆ, ಸಂಚಾರ ಚೆನ್ನಾಗಿರ್ತದೆ, ರಕ್ತ ಸಂಚಾರ ಚೆನ್ನಾಗಿರ್ತದೆ. ಅದು ಮುಚ್ಚಿರಬೇಕು. ನಮ್ಮ ನರನಾಡಿಗಳ ಗಮನವನ್ನು ಬಿಗಿತವನ್ನು ಗಮನಿಸಬೇಕು. ಈ ಕೈ ಮಾಡೋಣ. ನಿಧಾನವಾಗಿ ಈ ಕೈ ಮಾಡೋಣ.
ಈಗ ಈಗ ಶಶಾಂಕಾಸನ ಮಾಡೋದು. ಭಾಳ ಬೇಜಾರಾದಾಗ ಮತ್ತು ಸೈಕಿಕ್ ಇದ್ದವರಿಗೆ ಮಾನಸಿಕವಾಗಿ ಬರಲು ತೊಂದರೆಯನ್ನು ಬರುತ್ತಲ್ಲ ಅವರಿಗೆ ಇದು ಶಶಾಂಕಾಸನ ಒಳ್ಳೆಯದು. ಈ ಕೈಗಳನ್ನು ಈ ಆಸನದಲ್ಲಿ ಹೆಚ್ಚು ಆರಾಮ ರಿಲೀಫ್ ಆಗುತ್ತೆ, ವಿಶ್ರಾಂತಿಯನ್ನು ಪಡೆದು ಮನಸ್ಸು ಶಾಂತವಾಗಿರುತ್ತದೆ. ಇದನ್ನೇ ಎರಡೂ ಕಾಲಗಳು ಕೂಡಿಸಿದ ಇದಕ್ಕೆ ಬಾಲಾಸನ. ಇದು ಒಳ್ಳೆ ಹಾರ್ಟ್ ಅಟ್ಯಾಕ್ ಅವರಿಗೆ ಒಳ್ಳೆ ಆಸನ ಇದೆ. ಹಾರ್ಟ್ ಅಟ್ಯಾಕ್ ಅವರಿಗೆ ಇದು ಬಾಲಾಸನ ಒಳ್ಳೆ. ಈಗ ಸಮಯವನ್ನು ತಗೊಂಡು ಈಗ ಬ್ರಾಹ್ಮಣಿ ಮಾಡೋಣ. ಈಗ ಉದಿತ ಓಂಕಾರ ಉಸಿರನ್ನು ತೆಗೆದುಕೊಳ್ಳಿ. ಮೆಡಿಟೇಷನ್, ಪ್ರಾಣಾಯಾಮ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ವಿಷಯಗಳು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ, ಆ ಕಡೆ ನಿಮ್ಮ ಗಮನ ಇರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಎಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಉಜ್ಜಿ ಜೋಡಿಸಿ, ಕೈಗಳನ್ನು ಉಜ್ಜಿ ಜೋರಾಗಿ ಉಜ್ಜಿ ವಿಷಯನ ಸೊನ್ನೆಗಾಡಿಸಿ. ಮೊನ್ನೆ ಬೆಂಗಳೂರದವರು ಕಣ್ಣಿನ ಕಾಂಟ್ರಾಕ್ಟ್
ಯಾವ ಆಸನ ಮಾಡಬೇಕು ಅಂತ ಕೇಳಿದರು ಗೋಪಾಲಕೃಷ್ಣ ಬೆಂಗಳೂರಿನವರು. ಅವರಿಗೆ ನಾನು ಅವತ್ತೇ ಕಣ್ಣಿನ ತೊಂದರೆಗೆ ಆಸನಗಳನ್ನು, ದೃಷ್ಟಿಗಳನ್ನು, ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದೇವೆ. ಅದನ್ನು ಮಾಡ್ತಾ ಇದ್ದರೆ ನೀವು ಗೋಪಾಲಕೃಷ್ಣವರು ಕಣ್ಣಿನ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾಳೆ 6:30 ಮತ್ತೆ ಯೋಗವನ್ನು ಮನೆಯಲ್ಲಿ ಕುಳಿತು ಯೋಗವನ್ನು ಮಾಡಬಹುದು. ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಲವಲವಿಕೆಯಿಂದ ಇಡೀ ದಿವಸವೂ ಯೋಗ ಮಾಡಿದ್ರೆ ಇಡೀ ದಿವಸವೂ ಲವಲವಿಕೆಯಿಂದ ಆನಂದವಾಗಿರ್ತೀರಿ. ಅಂಥ ಯೋಗವನ್ನು ತಾವೆಲ್ಲರೂ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರೋ ಅನ್ನೋ ಉದ್ದೇಶ ತಗೊಂಡ ನಾವು ಮುಂಜಾನೆ 6:30ರಿಂದ 7:15 ತನಕ ಯೋಗವನ್ನು ಹೇಳಿಕೊಡ್ತಾ ಇದ್ದೀವಿ. ಇದು ಪ್ರಿಯಾಗಿ ಉಚಿತವಾಗಿ ತಾವೆಲ್ಲ ಅದರ ಲಾಭ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಫೇಸ್ಬುಕ್ಕಲ್ಲಿ SK ಬೆಳಕಿನವರ ಫೇಸ್ಬುಕ್ಕು ಮತ್ತು ಯೋಗ SK ಅತನಿಯ ಹೆಸರಿನ ಮೂಲಕ ಯೂಟ್ಯೂಬನ್ನು ಮಾಡಲಾಗಿದೆ. ದಯವಿಟ್ಟು ಯೋಗವನ್ನು ಕಲೀರಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಸ್ವದೇಶಿ ಬಳಸಿ, ದೇಶ ಉಳಿಸಿ, ಯೋಗ ಮಾಡಿ ನಿರೋಗಿಯಾಗಿ.